ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್ ನಿಮ್ಮ ಹೆಸರೇನ್ರಿ? ಲಾಲ್ಡೆ ಸಾಬ್ ಸರ್ಕುಲೆ. ಲಾಲ್ಡೆ ಸಾಬ್ ಸರ್ಕುಲೆ. ಈಗ ನಮ್ದು ಕಾವ್ ಪೇಸ್ಟ್ ಹಚ್ಚಿ ನಿಮ್ಗೆ ಏನು ಅನ್ಸ್ಲತ್ತರಿ? ಇದು ಎಲ್ಲ ಭಾರಿ ಅದ್ರಿ, ಏನು ತಕರಾರು ಇಲ್ರಿ. ಏನು ತಕರಾರಿಲ್ಲ. ನಿಮ್ಮ ಕೈ ಉರಿಯೋದು ಮಾಡೋದು ಏನೂ ಇಲ್ಲ. ಬರ ಠೀಕ್ ಅದ. ಈಗ ಇನ್ನೊಬ್ರು ಯಾರು ಮಾತಾಡ್ರಪ್ಪ ಸರ. ಇಲ್ಲಿ ಹಾಂ ನಮಸ್ಕಾರ ಸರ. ನಿಮ್ಮ ಹೆಸರು? ಸಮೀರ್. ಪೂರ್ಣ ಹೆಸರು ಹೇಳಿ ಸರ್. ಸಮೀರ್ ಬೋರಿಗೆ. ಊರ? ದೇವ್ರ ನಿಮ್ರಿಗೆ. ಇದು ಹಚ್ಚೋದ್ರಿಂದ ಏನು ನಿಮ್ಗೆ ಇಫೆಕ್ಟ್ ಆಗ್ಯದ ಅಂದ್ರೆ ಕೈಗಿತ್ತು? ಏನೂ ಆಗಿಲ್ಲ, ಏನೂ ಸಮಸ್ಯೆ ಇಲ್ಲ ನಿಮ್ಗೆ. ಆಯಿತು, ಆ ರೈತರಿಗೆ ಕೇಳ್ತೀನಿ. ಸರ್ ನಮಸ್ಕಾರ ರೀ. ಸರ್ ನಿಮ್ಮ ಹೆಸರು ರೀ? ಸದ್ದಾಂ ಬೋರಿಗೆ. ಊರೇ? ದೇವ್ರ ನಿಂಬ್ರಿಗೆ. ಬರ ಈಗ ನಮ್ಮ ಕಾವ್ ಪೇಸ್ಟ್ ತೊಗೊಳೋದ್ರಿಂದ ನಿಮಗೆ ಏನು ಅನ್ಸ್ಲಾಗತ್ತದ ರೀ? ರಿಸಲ್ಟ್ ಚಲೋ. ಹೋದ ಸಲನೂ ಹಚ್ಚಿರಿ, ಈ ವರ್ಷನೂ ಹಚ್ಚಲಾಗತ್ತೀರಿ. ಚಲೋ ಅನ್ಸ್ಯದ. ಖರ್ಚು ಕಡಿಮೆ ಆಗ್ಯದ. ಖರ್ಚುನೂ ಕಡಿಮೆ ಆಗ್ಯದ. ಓಕೆ ಸರ್. ನೀವು ಇನ್ನೊಬ್ರು ಮಂದಿಗೆ ಹೇಳೋದು ಏನು ವಿಚಾರ ಹೇಳ್ತೀರಿ? ಮಾಡಿದ್ದೇವೆ 2 ವರ್ಷ ಈಗ. ಚಲೋ ಆಗ್ಯದ ಅಂತ ಹೇಳ್ತೀವಿ. ಮಂದಿಗೆ ಹಚ್ಚಿರಿ ಅಂತ ಹೇಳ್ತೀರಿ. ಓಕೆ ಸರ್. ಸರ್ ನಿಮ್ಗೆ ಏನಿಸ್ತದ ಸರ್? ನಿಮ್ಮ ಹೆಸರು? ಸಾಬ್ ಬೋರ್ಗೆ ಅಂತ. ಹಾಂ, ಒಳ್ಳೆ ಐತಿ ಸರ್. ಇದು ಹಚ್ಚೋದ್ರಿಂದ ಕೈಗೆ ಎಫೆಕ್ಟ್ ಇಲ್ಲ, ಸೈಡ್ ಮನುಷ್ಯಾಗ ಯಾವ್ದು ಎಫೆಕ್ಟ್ ಇಲ್ಲ. ಇದ್ರೊಳಗೆ ಏನಕ್ಕೆ ರೈತರು ಕೇಳ್ತಾರ, ಇದ್ರೊಳಗೆ ಸ್ಟಿಕ್ಕರ್ ಹಾಕಿರೇನು ಮತ್ತೆ ಏನು ಬಣ್ಣ ಹಾಕಿರೇನು ಅಂತ ಕೇಳ್ತಾರ ಅವರು. ಅದು ಯೂಸ್ ಮಾಡೋದಿಲ್ಲ ಸರ್. ಬೇಕಂದ್ರೆ ಸ್ವಲ್ಪ ಬಣ್ಣ ಬಳಸಿರ್ ಬಣ್ಣ ಹಾಕ್ಬೋದು, ಒಲ್ಲಂದ್ರೆ ಬಿಡ್ಬೋದು. ಈ ಕಲರ್ ಹೆಂಗೆ ಕಾಣಿಸ್ಲತ್ತ? ನಿಮ್ಮ ಕಡ್ಡಿ ಎಲ್ಲ ಕ್ಲಿಯರ್ ಕಾಣಿಸ್ಲತ್ತದಲ್ಲ? ಬೇಸ್ ಐತಿ ಸರ್, ಒಳ್ಳೇದೈತಿ. ಈ ಕಲರ್ ಕಡ್ಡಿ ಕಲರ್ ಬಿ ನೋಡ್ರಿ ಈಗ ಎಲ್ಲ ಕರೆಕ್ಟ್ ಕೂತದ. ಕರೆಕ್ಟ್ ಐತಿ ಸರ್. ಹಾಂ, ಓಕೆ. ಧನ್ಯವಾದಗಳು ಸರ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನಾನು ಪುಂಡ್ಲಿಗೌಡ ಬಿರಾದರ್ ಅಂತ ಗ್ರೀನ್ ಕೇರ್ ಕಂಪ್ನಿಯಿಂದ ಮಾತಾಡೋದು. ಓಕೆ, ನಮಸ್ಕಾರ ಸರ್. ಧನ್ಯವಾದಗಳು.